ಇನ್ನು ಆಪರೇಷನ್ ಸಿಂಧೂರ್ನಲ್ಲಿ ಡ್ರೋನ್ಗಳೇ ಹೆಚ್ಚು ಸದ್ದನ್ನ ಮಾಡಿದ್ವು. ಈ ಡ್ರೋನ್ಗಳನ್ನ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕೆನ್ನುವಂತಹ ಚಿಂತನೆ ನಡೆದಿದ್ದು, ಇದಕ್ಕೆ ಪೂರಕವಾಗಿ ಡಿಫೆನ್ಸ್ ಆಧಾರಿತ ಡ್ರೋನ್ ಪರಿಕಲ್ಪನೆಯ ಸ್ಪರ್ಧೆ ನಡೆದೋಗಿದೆ. ಆ ಕುರಿತೊಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಡು. ಸಾಲಾಗಿ ಇಡಲಾಗಿರೋ ಡ್ರೋನ್ಗಳು, ಒಂದಕ್ಕಿಂತ ಒಂದು ವಿಭಿನ್ನವಾಗಿರೋ ಡ್ರೋನ್ಗಳನ್ನ ವಿದ್ಯಾರ್ಥಿಗಳು ಮೇಲಕ್ಕೆ ಹಾರಿಬಿಟ್ರೆ ಅವುಗಳ ಗುಣಮಟ್ಟ ಹಾಗೂ ವಿನ್ಯಾಸವನ್ನ ಪರೀಕ್ಷಿಸುತ್ತಿರೋ ಪ್ರಾಧ್ಯಾಪಕರು ಮತ್ತು ತಜ್ಞರು ಎಂತಹದೊಂದು ವಿಭಿನ್ನ ಬಗೆಯ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಧಾರವಾಡದ ಎಸ್ಡಿಎಂ ಎಂಜಿನಿಯರಿಂಗ್ ಕಾಲೇಜ್. ರಕ್ಷಣಾ ವ್ಯವಸ್ಥೆಗೆ ಆಧರಿಸಿ ಡ್ರೋನ್ ಸ್ಪರ್ಧೆ, ವಿದ್ಯಾರ್ಥಿಗಳಿಂದ ಆವಿಷ್ಕಾರಗೊಂಡ ಡ್ರೋನ್. ಕಳೆದ 14 ವರ್ಷಗಳಿಂದ ಇನ್ಸಿಗ್ನಿಯಾ ಎಂಬ ಇಂಜಿನಿಯರಿಂಗ್ ಆಧಾರಿತ ಸ್ಪರ್ಧೆಯನ್ನ ನಡೆಸಿಕೊಂಡು ಬರಲಾಗಿದೆ. ಸೇವಾ ಕ್ಷೇತ್ರಕ್ಕೆ ಮಾತ್ರವೇ ಸೀಮಿತವಾಗಿದ್ದ ಡ್ರೋನ್ಗಳನ್ನ ಭವಿಷ್ಯದಲ್ಲಿ ಹೇಗೆಲ್ಲ ರಕ್ಷಣಾ ವ್ಯವಸ್ಥೆಗೆ ಹಾಗೆ ಯುದ್ಧಕ್ಕೆ ಬಳಸಬಹುದು ಅನ್ನೋದನ್ನೇ ಆಧರಿಸಿ ಈ ಬಾರಿ ಡ್ರೋನ್ ಸ್ಪರ್ಧೆ ಆಯೋಜಿಸಲಾಗಿದೆ. ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ತಮ್ಮ ಡ್ರೋನ್ ಆವಿಷ್ಕಾರಗಳನ್ನ ಇಲ್ಲಿ ಸ್ಪರ್ಧೆಗಿಳಿಸಿದ್ರು. ಡ್ರೋನ್ ತಂತ್ರಗಾರಿಕೆಯನ್ನ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದಲೂ ಸ್ಪರ್ಧಾಳುಗಳಿಗೆ ಕಾರ್ಯಾಗಾರ ಸಹ ನಡೆಸಲಾಯಿತು. ಎಲ್ಲ ಕಡೆ ನಾವು ಡ್ರೋನ್ ದಾಳಿ, ಡ್ರೋನ್ ವಿಷಯವಾಗಿ ಮಾತಾಡ್ತಾ ಇರುವಾಗ ನಮ್ಮ ಭಾರತದಲ್ಲಿ ಕೂಡ ನಾವು ಇಂಡಿಜಿನಸ್ ಆಗಿ ಈ ಒಂದು ಡ್ರೋನ್ ಟೆಕ್ನಾಲಜಿಯನ್ನ ಅಗದಿ ಸುಸಜ್ಜಿತ ಒಂದು ರೀತಿಯಲ್ಲಿ ಬೆಳವಣಿಗೆ ಮಾಡುವ ಒಂದು ಉದ್ದೇಶ ಮತ್ತು ವಿದ್ಯಾರ್ಥಿಗಳ ಗಮನ ಅದರಲ್ಲಿ ಹರಿಸುವುದು, ಅದರಲ್ಲಿ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಗುರುತಿಸಿ ಇಂತಹ ಒಂದು ಉನ್ನತ ಕಾರ್ಯಗಳಿಗೆ ಈ ಡ್ರೋನ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇದನ್ನು ನಾವು ಸೇರಿಸಿದ್ದೇವೆ. ವಿದ್ಯಾರ್ಥಿಗಳು ಆವಿಷ್ಕಾರ ಮಾಡಿರೋ ಈ ಡ್ರೋನ್ಗಳನ್ನ ಯಾವುದೇ ರಿಮೋಟ್ನಿಂದ ನಿರ್ವಹಿಸಬೇಕಿಲ್ಲ. ಭಾರತ ಪಾಕ್ ಯುದ್ಧದಲ್ಲಿ ಬಳಸಲಾದ ಡ್ರೋನ್ಗಳಲ್ಲಿದ್ದ ತಂತ್ರಜ್ಞಾನವನ್ನು ಆಧರಿಸಿ ಈ ಡ್ರೋನ್ಗಳನ್ನ ಆವಿಷ್ಕಾರ ಮಾಡಿದ್ದಾರೆ. ಇಂಡಿಯಾ ಮತ್ತು ಪಾಕಿಸ್ತಾನ ವಾರ್ ಆಗಿದೆ. ವಾರ್ ಆದ್ಮೇಲೆ ಅದು ಟೆಕ್ನಾಲಜಿ ಏನ್ ಯೂಸ್ ಮಾಡ್ತೇವೆ ನಮ್ಮ ಡ್ರೋನ್ದಲ್ಲಿ, ಆ ಟೆಕ್ನಾಲಜಿ ಹೆಂಗ್ ಯೂಸ್ ಆಗುತ್ತೆ, ವಾರ್ದಲ್ಲಿ ಹೆಂಗ್ ಯೂಸ್ ಆಗ್ಬೋದು. ನಮ್ಮ ಡ್ರೋನ್ದಲ್ಲಿ ಏನಂದ್ರೆ ವಿ ಸ್ಯಾಂಪಲ್ ಮಾಡ್ತೀವಿ. ಅಂದ್ರೆ ಟೆಕ್ನಾಲಜಿ ಏನಂದ್ರೆ ನಮ್ದು ಡಿಫೆನ್ಸಿಗೆ ಯೂಸ್ ಮಾಡಬಹುದು, ಮೆಡಿಕಲ್ಗೆ ಯೂಸ್ ಮಾಡಬಹುದು, ಡೆಲಿವರಿ ಏನಾದ್ರು ಡೆಲಿವರಿ ಮಾಡ್ಬೇಕಂದ್ರೆ ಫುಡ್ ಡೆಲಿವರಿ ಎನಿಥಿಂಗ್. ಡಿಫೆನ್ಸ್ ಫೋರ್ಸಿಗೆ ನಾವು ಏನಾದ್ರು ಹೆಲ್ಪ್ ಮಾಡ್ಬೇಕಂದ್ರೆ, ಏನಾದ್ರು ಟೆಕ್ನಾಲಜಿ ಬೇಕಂದ್ರೆ ಎಸ್ಟಾಬ್ಲಿಷ್ ಮಾಡ್ತೇವೆ ನಾವು. ಒಟ್ಟಾರೆ ದೇಶದ ರಕ್ಷಣಾ ವ್ಯವಸ್ಥೆಗೆ ಪೂರಕವಾಗಿ ವಿದ್ಯಾರ್ಥಿಗಳು ಮುಂದೆ ತಾಂತ್ರಿಕತೆಯನ್ನ ಹೇಗೆ ಅಭಿವೃದ್ಧಿ ಮಾಡಬೇಕು ಎನ್ನುವುದನ್ನ ಜಾಗೃತಗೊಳಿಸಲು ಮುಂದಾಗಿರುವುದು ಮಾತ್ರ ಶ್ಲಾಘನೀಯ ಕಾರ್ಯ. ಇನ್ನು ಆಪರೇಷನ್ ಸಿಂಧೂರ್ನಲ್ಲಿ ಡ್ರೋನ್ಗಳೇ ಹೆಚ್ಚು ಸದ್ದನ್ನ ಮಾಡಿದ್ವು. ಈ ಡ್ರೋನ್ಗಳನ್ನ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕೆಂಬಂತಹ ಚಿಂತನೆ ನಡೆದಿದ್ದು, ಇದಕ್ಕೆ ಪೂರಕವಾಗಿ ಡಿಫೆನ್ಸ್ ಆಧಾರಿತ ಡ್ರೋನ್ ಪರಿಕಲ್ಪನೆಯ ಸ್ಪರ್ಧೆ ನಡೆದೋಗಿದೆ. ಆ ಕುರಿತೊಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಡು. ಸಾಲಾಗಿ ಇಡಲಾಗಿರೋ ಡ್ರೋನ್ಗಳು, ಒಂದಕ್ಕಿಂತ ಒಂದು ವಿಭಿನ್ನವಾಗಿರೋ ಡ್ರೋನ್ಗಳನ್ನ ವಿದ್ಯಾರ್ಥಿಗಳು ಮೇಲಕ್ಕೆ ಹಾರಿಬಿಟ್ರೆ ಅವುಗಳ ಗುಣಮಟ್ಟ ಹಾಗೂ ವಿನ್ಯಾಸವನ್ನ ಪರೀಕ್ಷಿಸುತ್ತಿರೋ ಪ್ರಾಧ್ಯಾಪಕರು ಮತ್ತು ತಜ್ಞರು ಎಂತಹದೊಂದು ವಿಭಿನ್ನ ಬಗೆಯ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಧಾರವಾಡದ ಎಸ್ಡಿಎಂ ಎಂಜಿನಿಯರಿಂಗ್ ಕಾಲೇಜ್. ರಕ್ಷಣಾ ವ್ಯವಸ್ಥೆಗೆ ಆಧರಿಸಿ ಡ್ರೋನ್ ಸ್ಪರ್ಧೆ, ವಿದ್ಯಾರ್ಥಿಗಳಿಂದ ಆವಿಷ್ಕಾರಗೊಂಡ ಡ್ರೋನ್. ಕಳೆದ 14 ವರ್ಷಗಳಿಂದ ಇನ್ಸಿಗ್ನಿಯಾ ಎಂಬ ಇಂಜಿನಿಯರಿಂಗ್ ಆಧಾರಿತ ಸ್ಪರ್ಧೆಯನ್ನ ನಡೆಸಿಕೊಂಡು ಬರಲಾಗಿದೆ. ಸೇವಾ ಕ್ಷೇತ್ರಕ್ಕೆ ಮಾತ್ರವೇ ಸೀಮಿತವಾಗಿದ್ದ ಡ್ರೋನ್ಗಳನ್ನ ಭವಿಷ್ಯದಲ್ಲಿ ಹೇಗೆಲ್ಲ ರಕ್ಷಣಾ ವ್ಯವಸ್ಥೆಗೆ ಹಾಗೆ ಯುದ್ಧಕ್ಕೆ ಬಳಸಬಹುದು ಅನ್ನೋದನ್ನೇ ಆಧರಿಸಿ ಈ ಬಾರಿ ಡ್ರೋನ್ ಸ್ಪರ್ಧೆ ಆಯೋಜಿಸಲಾಗಿದೆ.
ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ತಮ್ಮ ಡ್ರೋನ್ ಆವಿಷ್ಕಾರಗಳನ್ನ ಇಲ್ಲಿ ಸ್ಪರ್ಧೆಗಿಳಿಸಿದ್ರು. ಡ್ರೋನ್ ತಂತ್ರಗಾರಿಕೆಯನ್ನ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದಲೂ ಸ್ಪರ್ಧಾಳುಗಳಿಗೆ ಕಾರ್ಯಾಗಾರ ಸಹ ನಡೆಸಲಾಯಿತು. ಎಲ್ಲ ಕಡೆ ನಾವು ಡ್ರೋನ್ ವಿಷಯವಾಗಿ ಮಾತಾಡ್ತಾ ಇರುವಾಗ ನಮ್ಮ ಭಾರತದಲ್ಲಿ ಕೂಡ ನಾವು ಇಂಡಿಜಿನಸ್ ಆಗಿ ಈ ಒಂದು ಡ್ರೋನ್ ಟೆಕ್ನಾಲಜಿಯನ್ನ ಅಗದಿ ಸುಸಜ್ಜಿತ ಒಂದು ರೀತಿಯಲ್ಲಿ ಬೆಳವಣಿಗೆ ಮಾಡುವ ಒಂದು ಉದ್ದೇಶ ಮತ್ತು ವಿದ್ಯಾರ್ಥಿಗಳ ಗಮನ ಅದರಲ್ಲಿ ಹರಿಸುವುದು, ಅದರಲ್ಲಿ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಗುರುತಿಸಿ ಇಂತಹ ಒಂದು ಉನ್ನತ ಕಾರ್ಯಗಳಿಗೆ ಈ ಡ್ರೋನ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇದನ್ನು ನಾವು ಸೇರಿಸಿದ್ದೇವೆ. ವಿದ್ಯಾರ್ಥಿಗಳು ಆವಿಷ್ಕಾರ ಮಾಡಿರೋ ಈ ಡ್ರೋನ್ಗಳನ್ನ ಯಾವುದೇ ರಿಮೋಟ್ನಿಂದ ನಿರ್ವಹಿಸಬೇಕಿಲ್ಲ. ಭಾರತ ಪಾಕ್ ಯುದ್ಧದಲ್ಲಿ ಬಳಸಲಾದ ಡ್ರೋನ್ಗಳಲ್ಲಿದ್ದ ತಂತ್ರಜ್ಞಾನವನ್ನು ಆಧರಿಸಿ ಈ ಡ್ರೋನ್ಗಳನ್ನ ಆವಿಷ್ಕಾರ ಮಾಡಿದ್ದಾರೆ. ಇಂಡಿಯಾ ಮತ್ತು ಪಾಕಿಸ್ತಾನ ವಾರ್ ಆಗಿದೆ. ವಾರ್ ಆದ್ಮೇಲೆ ಅದು ಟೆಕ್ನಾಲಜಿ ಏನ್ ಯೂಸ್ ಮಾಡ್ತೇವೆ ನಮ್ಮ ಡ್ರೋನ್ದಲ್ಲಿ, ಆ ಟೆಕ್ನಾಲಜಿ ಹೆಂಗ್ ಯೂಸ್ ಆಗುತ್ತೆ, ವಾರ್ದಲ್ಲಿ ಹೆಂಗ್ ಯೂಸ್ ಆಗ್ಬೋದು. ನಮ್ಮ ಡ್ರೋನ್ದಲ್ಲಿ ಏನಂದ್ರೆ ವಿ ಸ್ಯಾಂಪಲ್ ಮಾಡ್ತೀವಿ. ಅಂದ್ರೆ ಟೆಕ್ನಾಲಜಿ ಏನಂದ್ರೆ ನಮ್ದು ಡಿಫೆನ್ಸಿಗೆ ಯೂಸ್ ಮಾಡಬಹುದು, ಮೆಡಿಕಲ್ಗೆ ಯೂಸ್ ಮಾಡಬಹುದು, ಏನಾದ್ರು ಡೆಲಿವರಿ ಮಾಡ್ಬೇಕಂದ್ರೆ ಫುಡ್ ಡೆಲಿವರಿ ಎನಿಥಿಂಗ್. ಡಿಫೆನ್ಸ್ ಫೋರ್ಸಿಗೆ ನಾವು ಏನಾದ್ರು ಹೆಲ್ಪ್ ಮಾಡ್ಬೇಕಂದ್ರೆ ಏನಾದ್ರು ಟೆಕ್ನಾಲಜಿ ಬೇಕಂದ್ರೆ ಎಸ್ಟಾಬ್ಲಿಷ್ ಮಾಡ್ತೇವೆ ನಾವು. ಒಟ್ಟಾರೆ ದೇಶದ ರಕ್ಷಣಾ ವ್ಯವಸ್ಥೆಗೆ ಪೂರಕವಾಗಿ ವಿದ್ಯಾರ್ಥಿಗಳು ಮುಂದೆ ತಾಂತ್ರಿಕತೆಯನ್ನ ಹೇಗೆ ಅಭಿವೃದ್ಧಿ ಮಾಡಬೇಕು ಎನ್ನುವುದನ್ನ ಜಾಗೃತಗೊಳಿಸಲು ಮುಂದಾಗಿರುವುದು ಮಾತ್ರ ಶ್ಲಾಘನೀಯ ಕಾರ್ಯ. ಆಪರೇಷನ್ ಸಿಂಧೂರ್ನಲ್ಲಿ ಡ್ರೋನ್ಗಳೇ ಹೆಚ್ಚು ಸದ್ದನ್ನ ಮಾಡಿದ್ವು. ಈ ಡ್ರೋನ್ಗಳನ್ನ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕೆಂಬಂತಹ ಚಿಂತನೆ ನಡೆದಿದ್ದು, ಇದಕ್ಕೆ ಪೂರಕವಾಗಿ ಡಿಫೆನ್ಸ್ ಆಧಾರಿತ ಡ್ರೋನ್ ಪರಿಕಲ್ಪನೆಯ ಸ್ಪರ್ಧೆ ನಡೆದೋಗಿದೆ. ಆ ಕುರಿತೊಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತೇವೆ. ಸಾಲಾಗಿ ಇಡಲಾಗಿರೋ ಡ್ರೋನ್ಗಳು, ಒಂದಕ್ಕಿಂತ ಒಂದು ವಿಭಿನ್ನವಾಗಿರೋ ಡ್ರೋನ್ಗಳನ್ನ ವಿದ್ಯಾರ್ಥಿಗಳು ಮೇಲಕ್ಕೆ ಹಾರಿಬಿಟ್ರೆ ಅವುಗಳ ಗುಣಮಟ್ಟ ಹಾಗೂ ವಿನ್ಯಾಸವನ್ನ ಪರೀಕ್ಷಿಸುತ್ತಿರೋ ಪ್ರಾಧ್ಯಾಪಕರು ಮತ್ತು ತಜ್ಞರು. ಇಂತಹದೊಂದು ವಿಭಿನ್ನ ಬಗೆಯ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಧಾರವಾಡದ ಎಸ್ಡಿಎಂ ಎಂಜಿನಿಯರಿಂಗ್ ಕಾಲೇಜ್. ರಕ್ಷಣಾ ವ್ಯವಸ್ಥೆಗೆ ಆಧರಿಸಿ ಡ್ರೋನ್ ಸ್ಪರ್ಧೆ, ವಿದ್ಯಾರ್ಥಿಗಳಿಂದ ಆವಿಷ್ಕಾರಗೊಂಡ ಡ್ರೋನ್. ಕಳೆದ 14 ವರ್ಷಗಳಿಂದ ಇನ್ಸಿಗ್ನಿಯಾ ಎಂಬ ಇಂಜಿನಿಯರಿಂಗ್ ಆಧಾರಿತ ಸ್ಪರ್ಧೆಯನ್ನ ನಡೆಸಿಕೊಂಡು ಬರಲಾಗಿದೆ. ಸೇವಾ ಕ್ಷೇತ್ರಕ್ಕೆ ಮಾತ್ರವೇ ಸೀಮಿತವಾಗಿದ್ದ ಡ್ರೋನ್ಗಳನ್ನ ಭವಿಷ್ಯದಲ್ಲಿ ಹೇಗೆಲ್ಲ ರಕ್ಷಣಾ ವ್ಯವಸ್ಥೆಗೆ ಹಾಗೆ ಯುದ್ಧಕ್ಕೆ ಬಳಸಬಹುದು ಅನ್ನೋದನ್ನೇ ಆಧರಿಸಿ ಈ ಬಾರಿ ಡ್ರೋನ್ ಸ್ಪರ್ಧೆ ಆಯೋಜಿಸಲಾಗಿದೆ. ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ತಮ್ಮ ಡ್ರೋನ್ ಆವಿಷ್ಕಾರಗಳನ್ನ ಇಲ್ಲಿ ಸ್ಪರ್ಧೆಗಿಳಿಸಿದ್ರು. ಡ್ರೋನ್ ತಂತ್ರಗಾರಿಕೆಯನ್ನ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದಲೂ ಸ್ಪರ್ಧಾಳುಗಳಿಗೆ ಕಾರ್ಯಾಗಾರ ಸಹ ನಡೆಸಲಾಯಿತು. ಎಲ್ಲ ಕಡೆ ನಾವು ಡ್ರೋನ್ ವಿಷಯವಾಗಿ ಮಾತಾಡ್ತಾ ಇರುವಾಗ ನಮ್ಮ ಭಾರತದಲ್ಲಿ ಕೂಡ ನಾವು ಇಂಡಿಜಿನಸ್ ಆಗಿ ಈ ಒಂದು ಡ್ರೋನ್ ಟೆಕ್ನಾಲಜಿಯನ್ನ ಅಗದಿ ಸುಸಜ್ಜಿತ ಒಂದು ರೀತಿಯಲ್ಲಿ ಬೆಳವಣಿಗೆ ಮಾಡುವ ಒಂದು ಉದ್ದೇಶ ಮತ್ತು ವಿದ್ಯಾರ್ಥಿಗಳ ಗಮನ ಅದರಲ್ಲಿ ಹರಿಸುವುದು, ಅದರಲ್ಲಿ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಗುರುತಿಸಿ ಇಂತಹ ಒಂದು ಉನ್ನತ ಕಾರ್ಯಗಳಿಗೆ ಈ ಡ್ರೋನ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇದನ್ನು ನಾವು ಸೇರಿಸಿದ್ದೇವೆ. ವಿದ್ಯಾರ್ಥಿಗಳು ಆವಿಷ್ಕಾರ ಮಾಡಿರೋ ಈ ಡ್ರೋನ್ಗಳನ್ನ ಯಾವುದೇ ರಿಮೋಟ್ನಿಂದ ನಿರ್ವಹಿಸಬೇಕಿಲ್ಲ. ಭಾರತ ಪಾಕ್ ಯುದ್ಧದಲ್ಲಿ ಬಳಸಲಾದ ಡ್ರೋನ್ಗಳಲ್ಲಿದ್ದ ತಂತ್ರಜ್ಞಾನವನ್ನು ಆಧರಿಸಿ ಈ ಡ್ರೋನ್ಗಳನ್ನ ಆವಿಷ್ಕಾರ ಮಾಡಿದ್ದಾರೆ. ಇಂಡಿಯಾ ಮತ್ತು ಪಾಕಿಸ್ತಾನ ವಾರ್ ಆಗಿದೆ. ವಾರ್ ಆದ್ಮೇಲೆ ಅದು ಟೆಕ್ನಾಲಜಿ ಏನ್ ಯೂಸ್ ಮಾಡ್ತೇವೆ ನಮ್ಮ ಡ್ರೋನ್ದಲ್ಲಿ, ಆ ಟೆಕ್ನಾಲಜಿ ಹೆಂಗ್ ಯೂಸ್ ಆಗುತ್ತೆ, ವಾರ್ದಲ್ಲಿ ಹೆಂಗ್ ಯೂಸ್ ಆಗ್ಬೋದು. ನಮ್ಮ ಡ್ರೋನ್ದಲ್ಲಿ ಏನಂದ್ರೆ ವಿ ಸ್ಯಾಂಪಲ್ ಮಾಡ್ತೀವಿ. ಅಂದ್ರೆ ಟೆಕ್ನಾಲಜಿ ಏನಂದ್ರೆ ನಮ್ದು ಡಿಫೆನ್ಸಿಗೆ ಯೂಸ್ ಮಾಡಬಹುದು, ಮೆಡಿಕಲ್ಗೆ ಯೂಸ್ ಮಾಡಬಹುದು, ಏನಾದ್ರು ಡೆಲಿವರಿ ಮಾಡ್ಬೇಕಂದ್ರೆ ಫುಡ್ ಡೆಲಿವರಿ ಎನಿಥಿಂಗ್. ಡಿಫೆನ್ಸ್ ಫೋರ್ಸಿಗೆ ನಾವು ಏನಾದ್ರು ಹೆಲ್ಪ್ ಮಾಡ್ಬೇಕಂದ್ರೆ ಏನಾದ್ರು ಟೆಕ್ನಾಲಜಿ ಬೇಕಂದ್ರೆ ಎಸ್ಟಾಬ್ಲಿಷ್ ಮಾಡ್ತೇವೆ ನಾವು. ಒಟ್ಟಾರೆ ದೇಶದ ರಕ್ಷಣಾ ವ್ಯವಸ್ಥೆಗೆ ಪೂರಕವಾಗಿ ವಿದ್ಯಾರ್ಥಿಗಳು ಮುಂದೆ ತಾಂತ್ರಿಕತೆಯನ್ನ ಹೇಗೆ ಅಭಿವೃದ್ಧಿ ಮಾಡಬೇಕು ಎನ್ನುವುದನ್ನ ಜಾಗೃತಗೊಳಿಸಲು ಮುಂದಾಗಿರುವುದು ಮಾತ್ರ ಶ್ಲಾಘನೀಯ